ಆಹಾರ ಪದಾರ್ಥ ನಾವು ಕುಡಿಯುವ ಪಾನೀಯಗಳು ಕೂಡ ಕಲಬೆರಕೆ. ಈಗ ಜೇನುತುಪ್ಪದ ಮೇಲೂ ಕೂಡ ಕಲಬೆರಕೆ ಕಂಡುಬಿದ್ದಿದೆ. ಶಿವಮೊಗ್ಗದಲ್ಲಿ ಕಲಬೆರಕೆ ಜೇನುತುಪ್ಪ ಜಾಲ. ಈ ತುಪ್ಪ ಸೇವಿಸಿದ್ರೆ ಕ್ಯಾನ್ಸರ್ ಬರೋದು ಗ್ಯಾರಂಟಿ. ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸುವ ಪ್ರತಿಯೊಂದು ಆಹಾರಗಳು ಸಹ ಕಲಬೆರಕೆ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇವೆ. ಇದೀಗ ಶಿವಮೊಗ್ಗದಲ್ಲಿ ಕಲಬೆರಕೆ ಜೇನುತುಪ್ಪ ಮಾರಾಟದ ಹಾವಳಿ ಹೆಚ್ಚಾಗಿದೆ. ಈಗ ತಾನೇ ಕಾಡಿನಿಂದ ಜೇನು ಇಳಿಸಿ ತಂದಿದ್ದೇವೆ. ಉತ್ತಮ ಗುಣಮಟ್ಟದ ಜೇನುತುಪ್ಪ ಎಂದು ರಸ್ತೆ ಬದಿಯಲ್ಲಿ ಕೂತು ಮಾರುವ ಜೇನುತುಪ್ಪ ಖರೀದಿ ಮಾಡುವ ಮುನ್ನ ಒಮ್ಮೆ ಯೋಚಿಸಬೇಕಿದೆ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಛತ್ತೀಸ್ಗಢ, ಬಿಹಾರ ಮೂಲದ ವ್ಯಕ್ತಿಗಳು ಶುದ್ಧ ಜೇನುತುಪ್ಪ ಎಂದು ಕಲಬೆರಕೆ ಜೇನುತುಪ್ಪ ಮಾರ್ತಾ ಇರೋದು ಕಂಡುಬಂದಿದ್ದು, ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿ ವಾರ್ನಿಂಗ್ ನೀಡಿ ಜೇನುತುಪ್ಪ ಮಾರದಂತೆ ಸೂಚಿಸಿ ಕಳಿಸಿದ್ದಾರೆ. ಜೇನುತುಪ್ಪ ಮಾರಾಟ ಜಾಸ್ತಿ ಆಗಿದೆ. ಈ ಛತ್ತೀಸ್ಗಢ, ಬಿಹಾರಿಂದ ಬಂದು ರೋಡ್ ಸೈಡಲ್ಲಿ ಜೇನುತುಪ್ಪ ಒಂದು ಗೂಡಿಂದ ಬಿಲ್ಡಿಂಗಿಂದ ಕಿತ್ಕೊಡ್ತೀವಿ ಅಂತ ಬರ್ತಾರೆ. ಆ ಗೂಡಲ್ಲಿ ಕೀಳೋದು ಒಂದು ಗೂಡು, ಅದ್ರಲ್ಲಿ ಸಿಗೋದು ಅರ್ಧ ಕೆಜಿಯಿಂದ 1 kg ತುಪ್ಪ ಸಿಗುತ್ತೆ. ಅದು ಬಾಕಿ ಫುಲ್ ಬಕೆಟ್ 30 kg 20 kg ತುಂಬಿಸಿಟ್ಟಿರ್ತಾರೆ. ಹಳೆ ಆಟೋದಲ್ಲಿ ಒಂದು 2-3 ಆಟೋ ಇರುತ್ತೆ, ಅವರು ಒಂದು 7-8 ಜನ ಇರ್ತಾರೆ. ಅದು ಇಳಿಸೋದೊಂದು, ಇವ್ರಿಗೆ ಜನಕ್ಕೆ ಕೊಡೋದೊಂದು ಕಲಬೆರಕೆ ಇರುತ್ತೆ. ಇದು ಬೆಲ್ಲದ ಪಾಕ, ಆಮೇಲೆ ಬೇರೆ ಕೆಮಿಕಲ್ಲು ಮತ್ತು ಅದ್ರದ್ದು ಮೊಟ್ಟೆನೂ ಮಿಕ್ಸ್ ಮಾಡ್ತಾರಂತ ಅವರೇ ಒಪ್ಕೊಂಡಿದ್ದಾರೆ ಆ ಜೇನುತುಪ್ಪಕ್ಕೆ. ಇನ್ನು ಈ ಕಲಬೆರಕೆ ಜೇನುತುಪ್ಪ ಸೇವಿಸುವುದರಿಂದ ಕ್ಯಾನ್ಸರ್ ಸೇರಿದಂತೆ ಅನೇಕ ಕಾಯಿಲೆಗಳು ಸಹ ಕಾಣಿಸಿಕೊಳ್ತಾ ಇವೆ. ಇದ್ರ ಬಗ್ಗೆ ಜನರು ತುಂಬ ಜಾಗೃತರಾಗಬೇಕು. ಯಾಕೆಂದರೆ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಈಗ ಎಲ್ಲ ಕಾಯಿಲೆಗಳು ಕೂಡ ಕಲಬೆರಕೆಯಿಂದ ಬರ್ತಾ ಇದೆ. ಇನ್ನೊಂದೇನಪ್ಪ, ನಮ್ಮ ಜೀವನದ ಲೈಫ್ ಸ್ಟೈಲ್ ಕೂಡ ಅದಕ್ಕೆ ಒಂದು ಕಾರಣ. ನಮ್ಮಲ್ಲಿ ಕೂಡ ಶಾಂಪಲ್ ಬಂದದ್ದು, ಅದನ್ನು ಕಳಿಸಿದ್ದೇವೆ. ಬಟ್ ರಿಸಲ್ಟ್ ನೋಡ್ತೀವಿ ಸರ್. ರಿಸಲ್ಟ್ ಬಂದ ಮೇಲೆ ಕೂಡ ಅದಕ್ಕೇನು ಕ್ರಮ ಕೈಗೊಳ್ತಾರೆ ನಮ್ಮ ಡಿ ಒ ಸರು. ಹೌದು, ಮಾಡ್ತಾರೆ ಅಂತಾರೆ. ಬಟ್ ಅದು ಕಲಬೆರಕೆ ಇರುತ್ತೆ. ಈಗ ನಮಗೆ ಜನಕ್ಕೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಇಷ್ಟು ದಿನ ಶುದ್ಧ ಅಂದ್ಕೊಂಡಿದ್ದ ಜೇನುತುಪ್ಪವು ಈಗ ಕಲಬೆರಕೆ ಆಗಿದ್ದು, ನಕಲಿ ಜೇನುತುಪ್ಪ ಮಾರಾಟ ಜಾಲದ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಭೀಮಾ ನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆಹಾರ ಪದಾರ್ಥ ನಾವು ಕುಡಿಯುವ ಪಾನೀಯಗಳು ಕೂಡ ಕಲಬೆರಕೆ. ಈಗ ಜೇನುತುಪ್ಪದ ಮೇಲೂ ಕೂಡ ಕಲಬೆರಕೆ ಕಂಡುಬಿದ್ದಿದೆ. ಶಿವಮೊಗ್ಗದಲ್ಲಿ ಕಲಬೆರಕೆ ಜೇನುತುಪ್ಪ ಜಾಲ. ಈ ತುಪ್ಪ ಸೇವಿಸಿದ್ರೆ ಕ್ಯಾನ್ಸರ್ ಬರೋದು ಗ್ಯಾರಂಟಿ. ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸುವ ಪ್ರತಿಯೊಂದು ಆಹಾರಗಳು ಸಹ ಕಲಬೆರಕೆ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇವೆ. ಇದೀಗ ಶಿವಮೊಗ್ಗದಲ್ಲಿ ಕಲಬೆರಕೆ ಜೇನುತುಪ್ಪ ಮಾರಾಟದ ಹಾವಳಿ ಹೆಚ್ಚಾಗಿದೆ. ಈಗ ತಾನೇ ಕಾಡಿನಿಂದ ಜೇನು ಇಳಿಸಿ ತಂದಿದ್ದೇವೆ. ಉತ್ತಮ ಗುಣಮಟ್ಟದ ಜೇನುತುಪ್ಪ ಎಂದು ರಸ್ತೆ ಬದಿಯಲ್ಲಿ ಕೂತು ಮಾರುವ ಜೇನುತುಪ್ಪ ಖರೀದಿ ಮಾಡುವ ಮುನ್ನ ಒಮ್ಮೆ ಯೋಚಿಸಬೇಕಿದೆ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಛತ್ತೀಸ್ಗಢ, ಬಿಹಾರ ಮೂಲದ ವ್ಯಕ್ತಿಗಳು ಶುದ್ಧ ಜೇನುತುಪ್ಪ ಎಂದು ಕಲಬೆರಕೆ ಜೇನುತುಪ್ಪ ಮಾರ್ತಾ ಇರೋದು ಕಂಡುಬಂದಿದ್ದು, ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿ ವಾರ್ನಿಂಗ್ ನೀಡಿ ಜೇನುತುಪ್ಪ ಮಾರದಂತೆ ಸೂಚಿಸಿ ಕಳಿಸಿದ್ದಾರೆ. ಜೇನುತುಪ್ಪ ಮಾರಾಟ ಜಾಸ್ತಿ ಆಗಿದೆ. ಈ ಛತ್ತೀಸ್ಗಢ, ಬಿಹಾರಿಂದ ಬಂದು ರೋಡ್ ಸೈಡಲ್ಲಿ ಜೇನುತುಪ್ಪ ಒಂದು ಗೂಡಿಂದ ಬಿಲ್ಡಿಂಗಿಂದ ಕಿತ್ಕೊಡ್ತೀವಿ ಅಂತ ಬರ್ತಾರೆ. ಆ ಗೂಡಲ್ಲಿ ಕೀಳೋದು ಒಂದು ಗೂಡು, ಅದ್ರಲ್ಲಿ ಸಿಗೋದು ಅರ್ಧ ಕೆಜಿಯಿಂದ 1 kg ತುಪ್ಪ ಸಿಗುತ್ತೆ. ಅದು ಬಾಕಿ ಫುಲ್ ಬಕೆಟ್ 30 kg 20 kg ತುಂಬಿಸಿಟ್ಟಿರ್ತಾರೆ. ಹಳೆ ಆಟೋದಲ್ಲಿ ಒಂದು 2-3 ಆಟೋ ಇರುತ್ತೆ, ಅವರು ಒಂದು 7-8 ಜನ ಇರ್ತಾರೆ. ಅದು ಇಳಿಸೋದೊಂದು, ಇವ್ರಿಗೆ ಜನಕ್ಕೆ ಕೊಡೋದೊಂದು ಕಲಬೆರಕೆ ಇರುತ್ತೆ. ಇದು ಬೆಲ್ಲದ ಪಾಕ, ಆಮೇಲೆ ಬೇರೆ ಕೆಮಿಕಲ್ಲು ಮತ್ತು ಅದ್ರದ್ದು ಮೊಟ್ಟೆನೂ ಮಿಕ್ಸ್ ಮಾಡ್ತಾರಂತ ಅವರೇ ಒಪ್ಕೊಂಡಿದ್ದಾರೆ ಆ ಜೇನುತುಪ್ಪಕ್ಕೆ. ಇನ್ನು ಈ ಕಲಬೆರಕೆ ಜೇನುತುಪ್ಪ ಸೇವಿಸುವುದರಿಂದ ಕ್ಯಾನ್ಸರ್ ಸೇರಿದಂತೆ ಅನೇಕ ಕಾಯಿಲೆಗಳು ಸಹ ಕಾಣಿಸಿಕೊಳ್ತಾ ಇವೆ. ಇದ್ರ ಬಗ್ಗೆ ಜನರು ತುಂಬ ಜಾಗೃತರಾಗಬೇಕು. ಯಾಕೆಂದರೆ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಈಗ ಎಲ್ಲ ಕಾಯಿಲೆಗಳು ಕೂಡ ಕಲಬೆರಕೆಯಿಂದ ಬರ್ತಾ ಇದೆ. ಇನ್ನೊಂದೇನಪ್ಪ, ನಮ್ಮ ಜೀವನದ ಲೈಫ್ ಸ್ಟೈಲ್ ಕೂಡ ಅದಕ್ಕೆ ಒಂದು ಕಾರಣ. ನಮ್ಮಲ್ಲಿ ಕೂಡ ಶಾಂಪಲ್ ಬಂದದ್ದು, ಅದನ್ನು ಕಳಿಸಿದ್ದೇವೆ. ಬಟ್ ರಿಸಲ್ಟ್ ನೋಡ್ತೀವಿ ಸರ್. ರಿಸಲ್ಟ್ ಬಂದ ಮೇಲೆ ಕೂಡ ಅದಕ್ಕೇನು ಕ್ರಮ ಕೈಗೊಳ್ತಾರೆ ನಮ್ಮ ಡಿ ಒ ಸರು. ಹೌದು, ಮಾಡ್ತಾರೆ ಅಂತಾರೆ. ಬಟ್ ಅದು ಕಲಬೆರಕೆ ಇರುತ್ತೆ. ಈಗ ನಮಗೆ ಜನಕ್ಕೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಇಷ್ಟು ದಿನ ಶುದ್ಧ ಅಂದ್ಕೊಂಡಿದ್ದ ಜೇನುತುಪ್ಪವು ಈಗ ಕಲಬೆರಕೆ ಆಗಿದ್ದು, ನಕಲಿ ಜೇನುತುಪ್ಪ ಮಾರಾಟ ಜಾಲದ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಭೀಮಾ ನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆಹಾರ ಪದಾರ್ಥ ನಾವು ಕುಡಿಯುವ ಪಾನೀಯಗಳು ಕೂಡ ಕಲಬೆರಕೆ. ಈಗ ಜೇನುತುಪ್ಪದ ಮೇಲೂ ಕೂಡ ಕಲಬೆರಕೆ ಕಂಡುಬಿದ್ದಿದೆ.
ಶಿವಮೊಗ್ಗದಲ್ಲಿ ಕಲಬೆರಕೆ ಜೇನುತುಪ್ಪ ಜಾಲ. ಈ ತುಪ್ಪ ಸೇವಿಸಿದ್ರೆ ಕ್ಯಾನ್ಸರ್ ಬರೋದು ಗ್ಯಾರಂಟಿ. ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸುವ ಪ್ರತಿಯೊಂದು ಆಹಾರಗಳು ಸಹ ಕಲಬೆರಕೆ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇವೆ. ಇದೀಗ ಶಿವಮೊಗ್ಗದಲ್ಲಿ ಕಲಬೆರಕೆ ಜೇನುತುಪ್ಪ ಮಾರಾಟದ ಹಾವಳಿ ಹೆಚ್ಚಾಗಿದೆ. ಈಗ ತಾನೇ ಕಾಡಿನಿಂದ ಜೇನು ಇಳಿಸಿ ತಂದಿದ್ದೇವೆ. ಉತ್ತಮ ಗುಣಮಟ್ಟದ ಜೇನುತುಪ್ಪ ಎಂದು ರಸ್ತೆ ಬದಿಯಲ್ಲಿ ಕೂತು ಮಾರುವ ಜೇನುತುಪ್ಪ ಖರೀದಿ ಮಾಡುವ ಮುನ್ನ ಒಮ್ಮೆ ಯೋಚಿಸಬೇಕಿದೆ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಛತ್ತೀಸ್ಗಢ, ಬಿಹಾರ ಮೂಲದ ವ್ಯಕ್ತಿಗಳು ಶುದ್ಧ ಜೇನುತುಪ್ಪ ಎಂದು ಕಲಬೆರಕೆ ಜೇನುತುಪ್ಪ ಮಾರ್ತಾ ಇರೋದು ಕಂಡುಬಂದಿತು. ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿ ವಾರ್ನಿಂಗ್ ನೀಡಿ ಜೇನುತುಪ್ಪ ಮಾರದಂತೆ ಸೂಚಿಸಿ ಕಳಿಸಿದ್ದಾರೆ. ಜೇನುತುಪ್ಪ ಮಾರಾಟ ಜಾಸ್ತಿ ಆಗಿದೆ. ಈ ಛತ್ತೀಸ್ಗಢ, ಬಿಹಾರಿಂದ ಬಂದು ರೋಡ್ ಸೈಡಲ್ಲಿ ಜೇನುತುಪ್ಪ ಒಂದು ಗೂಡಿಂದ ಬಿಲ್ಡಿಂಗಿಂದ ಕಿತ್ಕೊಡ್ತೀವಿ ಅಂತ ಬರ್ತಾರೆ. ಆ ಗೂಡಲ್ಲಿ ಕೀಳೋದು ಒಂದು ಗೂಡು, ಅದ್ರಲ್ಲಿ ಸಿಗೋದು ಅರ್ಧ ಕೆ ಜಿಯಿಂದ 1 kg ತುಪ್ಪ ಸಿಗುತ್ತೆ. ಅದು ಬಾಕಿ ಫುಲ್ ಬಕೆಟ್ 30 kg 20 kg ತುಂಬಿಸಿಟ್ಟಿರ್ತಾರೆ. ಹಳೆ ಆಟೋದಲ್ಲಿ ಒಂದು 2-3 ಆಟೋ ಇರುತ್ತೆ, ಅವರು ಒಂದು 7-8 ಜನ ಇರ್ತಾರೆ. ಅದು ಇಳಿಸೋದೊಂದು, ಇವ್ರಿಗೆ ಜನಕ್ಕೆ ಕೊಡೋದೊಂದು ಕಲಬೆರಕೆ ಇರುತ್ತೆ. ಇದು ಬೆಲ್ಲದ ಪಾಕ, ಆಮೇಲೆ ಬೇರೆ ಕೆಮಿಕಲ್ಲು ಮತ್ತು ಅದ್ರದ್ದು ಮೊಟ್ಟೆನೂ ಮಿಕ್ಸ್ ಮಾಡ್ತಾರಂತ ಅವರೇ ಒಪ್ಕೊಂಡಿದ್ದಾರೆ ಆ ಜೇನುತುಪ್ಪಕ್ಕೆ. ಇನ್ನು ಈ ಕಲಬೆರಕೆ ಜೇನುತುಪ್ಪ ಸೇವಿಸುವುದರಿಂದ ಕ್ಯಾನ್ಸರ್ ಸೇರಿದಂತೆ ಅನೇಕ ಕಾಯಿಲೆಗಳು ಸಹ ಕಾಣಿಸಿಕೊಳ್ತಾ ಇವೆ. ಇದ್ರ ಬಗ್ಗೆ ಜನರು ತುಂಬ ಜಾಗೃತರಾಗಬೇಕು. ಯಾಕೆಂದರೆ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಈಗ ಎಲ್ಲ ಕಾಯಿಲೆಗಳು ಕೂಡ ಕಲಬೆರಕೆಯಿಂದ ಬರ್ತಾ ಇದೆ. ಇನ್ನೊಂದೇನಪ್ಪ, ನಮ್ಮ ಜೀವನದ ಲೈಫ್ ಸ್ಟೈಲ್ ಕೂಡ ಅದಕ್ಕೆ ಒಂದು ಕಾರಣ. ನಮ್ಮಲ್ಲಿ ಕೂಡ ಶಾಂಪಲ್ ಬಂದದ್ದು, ಅದನ್ನು ಕಳಿಸಿದ್ದೇವೆ. ಬಟ್ ರಿಸಲ್ಟ್ ನೋಡ್ತೀವಿ ಸರ್. ರಿಸಲ್ಟ್ ಬಂದ ಮೇಲೆ ಕೂಡ ಅದಕ್ಕೇನು ಕ್ರಮ ಕೈಗೊಳ್ತಾರೆ ನಮ್ಮ ಡಿ ಒ ಸರು. ಹೌದು, ಮಾಡ್ತಾರೆ ಅಂತಾರೆ. ಬಟ್ ಅದು ಕಲಬೆರಕೆ ಇರುತ್ತೆ. ಈಗ ನಮಗೆ ಜನಕ್ಕೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಇಷ್ಟು ದಿನ ಶುದ್ಧ ಅಂದ್ಕೊಂಡಿದ್ದ ಜೇನುತುಪ್ಪವು ಈಗ ಕಲಬೆರಕೆ ಆಗಿದ್ದು, ನಕಲಿ ಜೇನುತುಪ್ಪ ಮಾರಾಟ ಜಾಲದ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಭೀಮಾ ನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆಹಾರ ಪದಾರ್ಥ, ನಾವು ಕುಡಿಯುವ ಪಾನೀಯಗಳು ಕೂಡ ಕಲಬೆರಕೆ. ಈಗ ಜೇನುತುಪ್ಪದ ಮೇಲೂ ಕೂಡ ಕಲಬೆರಕೆ ಕಂಡುಬಿದ್ದಿದೆ. ಶಿವಮೊಗ್ಗದಲ್ಲಿ ಕಲಬೆರಕೆ ಜೇನುತುಪ್ಪ ಜಾಲ. ಈ ತುಪ್ಪ ಸೇವಿಸಿದ್ರೆ ಕ್ಯಾನ್ಸರ್ ಬರೋದು ಗ್ಯಾರಂಟಿ. ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸುವ ಪ್ರತಿಯೊಂದು ಆಹಾರಗಳು ಸಹ ಕಲಬೆರಕೆ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇವೆ. ಇದೀಗ ಶಿವಮೊಗ್ಗದಲ್ಲಿ ಕಲಬೆರಕೆ ಜೇನುತುಪ್ಪ ಮಾರಾಟದ ಹಾವಳಿ ಹೆಚ್ಚಾಗಿದೆ. ಈಗ ತಾನೇ ಕಾಡಿನಿಂದ ಜೇನು ಇಳಿಸಿ ತಂದಿದ್ದೇವೆ. ಉತ್ತಮ ಗುಣಮಟ್ಟದ ಜೇನುತುಪ್ಪ ಎಂದು ರಸ್ತೆ ಬದಿಯಲ್ಲಿ ಕೂತು ಮಾರುವ ಜೇನುತುಪ್ಪ ಖರೀದಿ ಮಾಡುವ ಮುನ್ನ ಒಮ್ಮೆ ಯೋಚಿಸಬೇಕಿದೆ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಛತ್ತೀಸ್ಗಢ, ಬಿಹಾರ ಮೂಲದ ವ್ಯಕ್ತಿಗಳು ಶುದ್ಧ ಜೇನುತುಪ್ಪ ಎಂದು ಕಲಬೆರಕೆ ಜೇನುತುಪ್ಪ ಮಾರ್ತಾ ಇರೋದು ಕಂಡುಬಂದಿತು. ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿ ವಾರ್ನಿಂಗ್ ನೀಡಿ ಜೇನುತುಪ್ಪ ಮಾರದಂತೆ ಸೂಚಿಸಿ ಕಳಿಸಿದ್ದಾರೆ. ಜೇನುತುಪ್ಪ ಮಾರಾಟ ಜಾಸ್ತಿ ಆಗಿದೆ. ಈ ಛತ್ತೀಸ್ಗಢ, ಬಿಹಾರಿಂದ ಬಂದು ರೋಡ್ ಸೈಡಲ್ಲಿ ಜೇನುತುಪ್ಪ ಒಂದು ಗೂಡಿಂದ ಬಿಲ್ಡಿಂಗಿಂದ ಕಿತ್ಕೊಡ್ತೀವಿ ಅಂತ ಬರ್ತಾರೆ. ಆ ಗೂಡಲ್ಲಿ ಕೀಳೋದು ಒಂದು ಗೂಡು, ಅದ್ರಲ್ಲಿ ಸಿಗೋದು ಅರ್ಧ ಕೆ ಜಿಯಿಂದ 1 kg ತುಪ್ಪ ಸಿಗುತ್ತೆ. ಅದು ಬಾಕಿ ಫುಲ್ ಬಕೆಟ್ 30 kg 20 kg ತುಂಬಿಸಿಟ್ಟಿರ್ತಾರೆ. ಹಳೆ ಆಟೋದಲ್ಲಿ ಒಂದು 2-3 ಆಟೋ ಇರುತ್ತೆ, ಅವರು ಒಂದು 7-8 ಜನ ಇರ್ತಾರೆ. ಅದು ಇಳಿಸೋದೊಂದು, ಇವ್ರಿಗೆ ಜನಕ್ಕೆ ಕೊಡೋದೊಂದು ಕಲಬೆರಕೆ ಇರುತ್ತೆ. ಇದು ಬೆಲ್ಲದ ಪಾಕ, ಆಮೇಲೆ ಬೇರೆ ಕೆಮಿಕಲ್ಲು ಮತ್ತು ಅದ್ರದ್ದು ಮೊಟ್ಟೆನೂ ಮಿಕ್ಸ್ ಮಾಡ್ತಾರಂತ ಅವರೇ ಒಪ್ಕೊಂಡಿದ್ದಾರೆ ಆ ಜೇನುತುಪ್ಪಕ್ಕೆ. ಇನ್ನು ಈ ಕಲಬೆರಕೆ ಜೇನುತುಪ್ಪ ಸೇವಿಸುವುದರಿಂದ ಕ್ಯಾನ್ಸರ್ ಸೇರಿದಂತೆ ಅನೇಕ ಕಾಯಿಲೆಗಳು ಸಹ ಕಾಣಿಸಿಕೊಳ್ತಾ ಇವೆ. ಇದ್ರ ಬಗ್ಗೆ ಜನರು ತುಂಬ ಜಾಗೃತರಾಗಬೇಕು. ಯಾಕೆಂದರೆ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಈಗ ಎಲ್ಲ ಕಾಯಿಲೆಗಳು ಕೂಡ ಕಲಬೆರಕೆಯಿಂದ ಬರ್ತಾ ಇದೆ. ಇನ್ನೊಂದೇನಪ್ಪ, ನಮ್ಮ ಜೀವನದ ಲೈಫ್ ಸ್ಟೈಲ್ ಕೂಡ ಅದಕ್ಕೆ ಒಂದು ಕಾರಣ. ನಮ್ಮಲ್ಲಿ ಕೂಡ ಶಾಂಪಲ್ ಬಂದದ್ದು, ಅದನ್ನು ಕಳಿಸಿದ್ದೇವೆ. ಬಟ್ ರಿಸಲ್ಟ್ ನೋಡ್ತೀವಿ ಸರ್. ರಿಸಲ್ಟ್ ಬಂದ ಮೇಲೆ ಕೂಡ ಅದಕ್ಕೇನು ಕ್ರಮ ಕೈಗೊಳ್ತಾರೆ ನಮ್ಮ ಡಿ ಒ ಸರು. ಹೌದು, ಮಾಡ್ತಾರೆ ಅಂತಾರೆ. ಬಟ್ ಅದು ಕಲಬೆರಕೆ ಇರುತ್ತೆ. ಈಗ ನಮಗೆ ಜನಕ್ಕೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಇಷ್ಟು ದಿನ ಶುದ್ಧ ಅಂದ್ಕೊಂಡಿದ್ದ ಜೇನುತುಪ್ಪವು ಈಗ ಕಲಬೆರಕೆ ಆಗಿದ್ದು, ನಕಲಿ ಜೇನುತುಪ್ಪ ಮಾರಾಟ ಜಾಲದ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಭೀಮಾ ನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.